ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಭಾನುವಾರದ ಪ್ರೇಮ ಕಾವ್ಯ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಬಂದ್ಬಿಡೋಣ. ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಓಕೆ, ಭಾನುವಾರ ಪ್ರೇಮ ಕಾವ್ಯ ಸಂಚಿಕೆಯಲ್ಲಿ ಇಲ್ಲಿ ಪಾರ್ಟಿ ಎಲ್ಲ ಅರೇಂಜ್ ಆಗಿರುತ್ತೆ ರಾಮ್ ಬರ್ತ್ಡೇಗೆ ಅಂತ ಹೇಳಿ. ಇಲ್ಲಿ ಕಲ್ಯಾಣಿಯವರು ಬಂದಿರೋ ಗೆಸ್ಟ್ನೆಲ್ಲ ಮಾತಾಡ್ಸ್ಕೊಂಡು ನಿಂತಿರ್ತಾರೆ. ಅಲ್ಲಿಗೆ ಮಹೇಶ್ವರಿ ಬಂದ್ಬಿಟ್ಟು, ಅಕ್ಕ ಬಾಯಿಲಿ ನಿನ್ನ ಹತ್ರ ಏನೋ ಮಾತಾಡಬೇಕು ಬಾಯಿಲಿ ಅಂತ ಹೇಳಿ ಮಹೇಶ್ವರಿ ಕಲ್ಯಾಣಿನ ಸೈಡಿಗೆ ಕರ್ಕೊಂಡೋಗ್ಬಿಟ್ಟು, ಅಕ್ಕ ನೋಡು, ಇಷ್ಟು ದಿನ ನೀನು ನನ್ನನ್ನು ನಂಬ್ತಾನೇ ಇರಲಿಲ್ಲ, ಇವಾಗ ಗೊತ್ತಾಗತ್ತಾ ಪ್ರೇಮ ಎಂಥ ಕೆಟ್ಟವಳು ಅಂತ. ಇವತ್ತು ಅವಳೇ ಬಂದು ಎಲ್ಲ ನಿಜ ನಿನ್ನ ಹತ್ರ ಒಪ್ಕೊತಾಳೆ, ನೋಡ್ತಾ ಇರು ಅಂತ ಹೇಳ್ತಾಳೆ. ಆವಾಗ ಕಲ್ಯಾಣಿ ಬೈತಾ ಇದ್ದಾಳೆ, ಮಹೇಶ್ವರಿ ಇವತ್ತು ರಾಮ್ ಬರ್ತಡೆ, ಇವತ್ತಾದರೂ ಒಳ್ಳೆ ಮಾತಾಡೋದನ್ನು ಕಲ್ತ್ಕೊ. ಅವಳು ನನ್ನ ಸೊಸೆ, ಆ ಥರ ಎಲ್ಲ ಮಾತಾಡಬೇಡ ನೀನು, ಒಳ್ಳೆ ಉದ್ಧಾರ ಆಗುವಂಥ ಮಾತಿದ್ರೆ ಮಾತಾಡು, ಇಲ್ಲಾಂದರೆ ಮಾತಾಡಬೇಡ ಅಂತ ಹೇಳ್ತಾರೆ. ಆಗ ಮಹೇಶ್ವರಿ, ಅಕ್ಕ ಈ ಸಂತೋಷ ಎಲ್ಲ ಕ್ಷಣಿಕ ಅಕ್ಕ, ನೋಡ್ತಾ ಇರು ಎಷ್ಟೊತ್ತಿಗೆ ಸಂತೋಷ ಅಂತ ಹೇಳ್ತಾಳೆ. ಆಗ ಕೋಪ ಬಂದು ಕಲ್ಯಾಣಿ, ಏನು ಮಾತಾಡ್ತಾ ಇದ್ಯಾ, ನಿನ್ನ ಮಗ ರಾಮ್ ಬರ್ತಡೆ ಇವತ್ತು, ಒಳ್ಳೇದಾದರೆ ಇರು, ಇಲ್ಲಾಂದರೆ ಹೋಗ್ತಾ ಇರು ಅಂತ ಹೇಳಿ ಅಲ್ಲಿಂದ ಹೊರಟುಬಿಡ್ತಾಳೆ. ತದಾದ ನಂತರ ಮಹೇಶ್ವರಿಗೆ ಅವ್ರ ಮಗಳು ಕೇಳ್ತಾ ಇದ್ದಾಳೆ, ಏನಮ್ಮ ಏನೋ ಆ ದೊಡ್ಡಮ್ಮನ ಹತ್ರ ಎಲ್ಲ ಹೇಳ್ಬಿಡ್ತೀನಿ ಅಂತ ಬಂದಲ್ಲ, ಏನು ಅಂತ ಕೇಳ್ತಾಳೆ. ಆವಾಗ ಮಹೇಶ್ವರಿ ಹೇಳ್ತಾ ಇದ್ದಾಳೆ, ಅಯ್ಯೋ ಇವತ್ತು ನೋಡ್ತಾ ಇರು, ಪ್ರೇಮನ ಬಾಳಿಗೆ ಇವತ್ತು ಕರಾಳ ರಾತ್ರಿ ಆಗಿರುತ್ತೆ, ಅವಳ ಜೀವನದಲ್ಲಿ ಫುಲ್ ಸ್ಟಾಪ್ ಇಡೋ ಅಂಥ ರಾತ್ರಿ ಆಗಿರುತ್ತೆ ಅಂತ ಹೇಳ್ತಾಳೆ. ಆಗ ಮಗಳು, ಏನಮ್ಮ ನಂಗೆ ಅರ್ಥ ಆಗ್ತಾ ಇಲ್ಲ, ನೀನೇನು ಹೇಳ್ತಾ ಇದೀಯಾ ಅಂತ ಹೇಳ್ತಾಳೆ. ಆಗ ಮಹೇಶ್ವರಿ ಮತ್ತೆ ಹೇಳ್ತಾಳೆ, ಅದು ಇವತ್ತು ಪ್ರೇಮನ ಲೈಫಲ್ಲಿ ಲಾಸ್ಟ್ ದಿನ, ಅವಳು ಮದುವೆ ಎಲ್ಲ ಸುಳ್ಳಿನ ಮದುವೆ ಆಗಿರೋದು ಅಂತ ಹೇಳ್ತಾಳೆ. ಅವ್ರ ಮಗಳು ಶಾಕ್ ಆಗ್ತಾಳೆ. ಮತ್ತಿಲ್ಲಿ ಪಾರ್ಟಿನಲ್ಲಿ ಮಹಾದೇವ ಅವ್ರ ಮಾವನ ಹತ್ರ ಬರ್ತಾನೆ. ಅವ್ರ ಮಾವ ಕೇಳ್ತಾ ಇದ್ದಾರೆ, ಎಲ್ಲಿ ಮಹಾದೇವ, ನಾನು ಬೇಗ ತಗೊಂಬ ಡ್ರಿಂಕ್ಸ್ನ ಅಂತ ಹೇಳಿದ್ದೀನಿ, ನೀನು ಬರಲೇ ಇಲ್ವಲ್ಲ ಅಂತ ಹೇಳ್ತಾರೆ. ಆಗ ಅಯ್ಯೋ ಮಾವ, ನಿಮ್ಮ ಮಗಳು ಬಿಡ್ತಾಳ ನನ್ನನ್ನು, ಯಪ್ಪ ಅಲ್ಲೇ ಬೈದು ಆ ಡ್ರಿಂಕ್ಸ್ನ ಅಲ್ಲೇ ಇಕ್ಸ್ಕೊಂಡ್ಲು, ಯಪ್ಪ ಅದು ಏನು ಸಾಕ್ಬಿಟ್ಟಿದ್ರು, ಅವಳನ್ನ ಬಾಯಿ ಬಿಟ್ಟರೆ ಬಿಡ್ಕೊಂತಾಳೆ ಅಂತ ಇರ್ತಾರೆ. ಅಷ್ಟಲ್ಲೇ ಕಾವ್ಯ ಕೂಡ ಅವಳಿಗೆ ಬಿಕ್ಲಿಕ್ಕೆ ಬಂದುಬಿಡುತ್ತೆ, ಫೋನಲ್ಲಿ ಮಾತಾಡ್ತಿರ್ತಾಳೆ. ಬಿಕ್ಲಿಕ್ಕೆ ಬಂದುಬಿಟ್ಟು ಅಯ್ಯೋ ಏನು ಮಾಡೋದು ಅಂತ ನೀರು ಹುಡುಕ್ತಾಳೆ. ಅಲ್ಲಿ ನೀರಿರಲ್ಲ, ಅವ್ರು ಡ್ರಿಂಕ್ಸ್ ಮಿಕ್ಸ್ ಮಾಡಿರೋವಂಥ ಇದನ್ನೇ ಕಪ್ನೇ ತೊಗೊಂಡು ಕುಡಿದ್ಬಿಡ್ತಾಳೆ. ಮತ್ತೆ ಕುಡಿದ್ಬಿಟ್ಟು ಇನ್ನೊಂದು ಕಪ್ನ ಕುಡಿಯೋಕೆ ಹೋಗ್ತಾಳೆ. ಅದನ್ನು ನೋಡ್ಬಿಟ್ಟು ಮಹಾದೇವ ಮತ್ತು ಅವ್ರ ಮಾವ ಓಡಿ ಬರ್ತಾ ಇದ್ದಾರೆ. ಅಯ್ಯೋ ಕಾವ್ಯ, ನೀನು ಇದನ್ನೆಲ್ಲ ಕುಡಿಬಾರ್ದು, ನೀನು ನೀರು ಕುಡಿಬೇಕು, ಬಿಕ್ಲಿಕ್ಕೆ ಬಂದರೆ ಇದನ್ನೆಲ್ಲ ಅಂತ ಹೇಳ್ತಾರೆ. ಆಗ ಕಾವ್ಯ, ನೀರಿಲ್ಲ, ಇದನ್ನು ಕುಡಿದ್ರೆ ಏನಾಗಲ್ಲ ಬಿಡು ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಗ್ಲಾಸ್ನ ತೊಗೊಂಡು ಕುಡಿದ್ಬಿಡ್ತಾಳೆ. ಕುಡಿದ್ಬಿಟ್ಟು ಹೇಳ್ತಿದ್ದಾಳೆ, ಮಹಾದೇವ ಈ ಜ್ಯೂಸ್ ಒಂಥರ ತುಂಬ ಚೆನ್ನಾಗಿದೆ ಮಹಾದೇವ, ಇದು ಏನು ಜ್ಯೂಸೋ ಗೊತ್ತಿಲ್ಲ, ಬಹಳ ಮಜವಾಗಿದೆ ಮಹಾದೇವ ಇನ್ನೂ ಒಂದು ಲೋಟ ಇದ್ರೆ ಕೊಡು ಅಂತ ಹೇಳ್ತಾಳೆ. ಆಗ ಮಹಾದೇವ, ಅಯ್ಯೋ ಅಮ್ಮಿ ನೀನು ಬಾರಮ್ಮಿ ಇಲ್ಲಿ ಅಂತ ಕರ್ಕೊಂಡು ಓಡೋಗ್ತಿರ್ತಾನೆ. ಆಗ ಅವಳು, ಅಯ್ಯೋ ಮಹಾದೇವ ನನಗೆ ಬಾಯೆಲ್ಲ ಒಂಥರ ಕಹಿ ಆಗ್ತಾಯಿದ್ದೆ, ಏನಾದರೂ ಒಂಥರ ಹುಳಿಯಾಗಿ ಖಾರವಾಗಿ ಚೀಪಬೇಕು ಅನಿಸ್ತಾ ಇದೆ, ಏನಾದರೂ ಇದ್ರೆ ತಂದುಕೊಡು ಮಹಾದೇವ ಅಂತಾಳೆ. ಆಗ ಮಹಾದೇವ, ಅಯ್ಯೋ ಚೆಂದಾಗಿದ್ದಿದ್ದು ಹುಡುಗಿನ ಹಾಳು ಮಾಡಿಬಿಡ್ನಲ್ಲಪ್ಪ ನಾನು, ಅಯ್ಯೋ ಮರ್ಯಾದೆ ಬೇರೆ ನನಗೆ ಕಮ್ಮಿ ಕೊಡ್ತಾವಳೆ, ಎಣ್ಣೆ ಮೇಲೆ ಏರ್ತಾ ಇದ್ದಂಗೆ ಕಣೋ ಅಂತವಳೆ ನನ್ನ, ಅಯ್ಯೋ ಅಂತ ಇರ್ತಾನೆ. ಮತ್ತಿಲ್ಲಿ ಅವಳು ಕಾವ್ಯ ತುಂಬ ರಾಂಗಾಗಿ ಹಾಡ್ತಾ ಇರ್ತಾಳೆ, ಇಲ್ಲ ನನಗೆ ಏನಾದರೂ ಕುಡಿಬೇಕು ಅನ್ನಿಸ್ತಾ ಇದೆ ಮಹಾದೇವ, ಗಂಟ್ಲೆಲ್ಲ ಒಣಗ್ತಾ ಇದೆ ಮಹಾದೇವ, ನಾನು ಆವಾಗಲೇ ಕುಡಿದ್ನಲ್ಲ ಆ ಜ್ಯೂಸ್ನೇ ನನಗೆ ತಂದುಕೊಡ್ಬೇಕು ಅಂತ ಹೇಳ್ತಾಳೆ. ಆಗ ಮಹಾದೇವ, ಸರಿ ಆ ಜ್ಯೂಸ್ನೇ ತಂದುಕೊಡ್ತೀನಿ, ನೀನು ಈ ಜಾಗ ಬಿಟ್ಟು ಕದಲಬಾರ್ದು, ಇಲ್ಲೇ ನಿಂತ್ಕೊಬೇಕು, ಎಕ್ಕಡೆನೂ ಅಳ್ಳಾಡ್ಬಿಡ, ಇಲ್ಲೇ ನಿಂತ್ಕೊ ಅಂತ ಹೇಳಿ ನಿಲ್ಲಿಸ್ಬಿಟ್ಟು ಹೋಗ್ತಾನೆ. ಬಟ್ ಕಾವ್ಯ ಅಷ್ಟರಲ್ಲಿ ಅಲ್ಲಿ ಮಹೇಶ್ವರಿ ಅವ್ರ ಮಗಳು ಬರೋದನ್ನು ನೋಡ್ಬಿಡ್ತಾಳೆ. ಮಹೇಶ್ವರಿ ಅವ್ರ ಮಗಳು ಮಾತಾಡ್ಕೊಂಡು ಬರ್ತಾ ಇದ್ದಾರೆ, ಅಮ್ಮ ಇವತ್ತು ಪ್ರೇಮ ಎಲ್ಲ ಸತ್ಯ ಹೇಳ್ಬಿಟ್ಟು ಈ ಮನೆ ಬಿಟ್ಟು ಹೊಂಟೋಗ್ತಾಳಲ್ಲ ಅಮ್ಮ ಅಂತಾಳೆ. ಆಗ ಮಹೇಶ್ವರಿ, ಖಂಡಿತ ಕಣೆ, ಇವತ್ತು ನೋಡಿ ಏನಾಗುತ್ತೆ ಅಂತ, ಪೀಡೆ ಈ ಮನೆಯಿಂದ ತೊಲಗಿದ್ರೆ ಸಾಕು ನಮ್ಮ ರಾಮ್ ಲೈಫಿಂದ, ನಾನು ರಾಮ್ಗೆ ಒಳ್ಳೆ ಮದುವೆ ಮಾಡ್ತೀನಿ, ಸ್ನೇಹ ಥರ ಒಂದು ಒಳ್ಳೆ ಶ್ರೀಮಂತರ ಮನೆ ಹುಡುಗಿನ ತಂದು ನಾನು ರಾಮ್ಗೆ ಮದುವೆ ಮಾಡ್ತೀನಿ, ಅವಳ ಮುಖ ಎಲ್ಲ ಇವತ್ತು ಕಳ್ಸಿ ಬೀಳುತ್ತೆ ಅನ್ಕೊಂಡು ಬರ್ತಾ ಇರ್ತಾಳೆ. ಅಲ್ಲಿಗೆ ಕಾವ್ಯ ಬಂದುಬಿಟ್ಟು, ಮಹೇಶ್ವರಿ ಹತ್ರ ಕಾವ್ಯ ಬಂದು, ಮಹೇಶ್ವರಿ ನೀನು ಎಂಥ ಕೆಟ್ಟವಳು, ನೀನು ನಮ್ಮ ಪಂಚಮಿ ಜೀವನದಲ್ಲಿ ನಿನ್ನ ತಮ್ಮನ ಬಿಟ್ಟು ಆಟ ಆಡಿಸಿ ನಮ್ಮ ಪಂಚಮಿ ಅಳೋ ಥರ ಮಾಡಿದೆ, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣೆ, ನಿನ್ನ ಮುಖವಾಡ ಎಲ್ಲ ಕಳ್ಸಿ ಬೀಳಿಸ್ತೀನಿ, ನೀನು ನಿನ್ನ ತಮ್ಮ ಏನು ಕಡಿಮೆನಾ, ನಿನ್ನ ತಮ್ಮನ ಮಗ ಅಂತ ಅಂದ್ಕೊಂಡು ನನ್ನ ಪಂಚಮಿನ ಅಳೋ ಥರ ಮಾಡಿದೀಯ ನೀನು, ನಿಮ್ಮನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ನಿಮ್ಮ ಮುಖ ಎಲ್ಲ ಕಳ್ಸಿ ಬಿಸಾಕ್ತೀನಿ ನಿಮ್ಮ ಮುಖವಾಡಗಳನ್ನ ಅಂತ ಹೇಳ್ತಾಳೆ. ಆಗ ಮಹೇಶ್ವರಿ, ನೀನೇನೇ ಮುಖವಾಡ ಕಳ್ಸಿ ಬಿಸಾಕೋದು, ನೋಡ್ತಾ ಇರಿ ಇವತ್ತು ನಿಮ್ಮ ಅಕ್ಕನೇ ಅವಳ ಜೀವನ ಸತ್ಯ ಅವಳೇ ಹೇಳಿ ತನ್ನ ಮುಖವಾಡ ತಾನೇ ಕಳ್ಸ್ಕೊತಾಳೆ, ನೋಡ್ತಾ ಇರು ನೀನು ಅಂತ ಅವಳು ಕೂಡ ಬೈತಾ ಇದ್ದಾಳೆ. ನಮ್ಮ ಅಕ್ಕಂದಲ್ಲ ಕಣೆ, ನಮ್ಮ ಅಕ್ಕನ ಮುಖವಾಡ ನೀನೇನೆ ಕಳ್ಸಿ ಬಿಸಾಕೋದು, ನಿಮ್ಮ ಮಗ ರಾಮೇ ನಮ್ಮ ಅಕ್ಕನಿಗೆ ಮೋಸ ಮಾಡಿ ಮದುವೆ ಆಗಿರೋದು, ಹಂಗೆ ಹಿಂಗೆ ಅಂತ ಚೆನ್ನಾಗಿ ಬೈತಾ ಇರ್ತಾಳೆ. ಮಹೇಶ್ವರಿ ಹೊಡಿಯೋಕ್ಕೆ ಬರ್ತಾಳೆ. ಇವಳಿಗೆ ಹೊಡಿಯೋಕ್ಕೆ ಬಂದಾಗ ಕಾವ್ಯ ಅವಳ ಕೈನ ಇಟ್ಕೊಂಡು, ನನಗೆ ಹೊಡಿಯೋಕ್ಕೆ ಬರ್ತೀಯ ನೀನು ತಪ್ಪಿಟ್ಕೊಂಡು ಅಂತ ಅವಳ ಕೈನ ನುಲ್ಚಿಬಿಡ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಮಹಾದೇವ ನೀರು ತೊಗೊಂಡು ಓಡಿ ಬರ್ತಾನೆ. ಅಮ್ಮಿ ಕಾವ್ಯ ಎಲ್ಲಿದೆಯಾ ಅಂತ ಅವಳು ನಿಂತ್ಕೊಂತ ಅಂತ ಹೇಳಿರೋ ಪ್ಲೇಸ್ ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟಿರ್ತಾಳೆ. ಅದನ್ನು ನೋಡಿ ಇವನು, ಅಯ್ಯೋ ಅಮ್ಮಿ ಎಲ್ಲೋದಮ್ಮಿ ನೀನು, ಈ ಹುಡುಗಿ ಒಂಥವಿರಲ್ವಲ್ಲ ಅಂತ ಹೇಳಿ ಅವಳು ಜಗಳ ಮಾಡ್ತಾ ಇರ್ತಾಳೆ ಮಹೇಶ್ವರಿ ಹತ್ರ. ಅಲ್ಲಿಗೆ ಹೋಗಿ ನೋಡ್ಬಿಡ್ತಾನೆ.
ಅಯ್ಯೋ ಅಮ್ಮಿ ಏನು ಮಾಡ್ತಾ ಇದೆಯಾ, ಅವ್ರು ನಿಮ್ಮ ಅತ್ತೆ ಕಣಮ್ಮಿ, ಯಾಕಮ್ಮಿ, ಅಯ್ಯೋ ನೀನು ಸುಮ್ಮನೆ ಬಾರಮ್ಮಿ, ಅದು ಚಿಕ್ಕಮ್ಮ, ಅದು ಅವಳಾಡ್ತಾ ಇರೋದಲ್ಲ, ಅದೇನೋ ಬೇರೆಯೇ ಕತೆ ಇದೆ, ನೀವು ಪ್ಲೀಸ್ ಕ್ಷಮಿಸ್ಬಿಡಿ ಅಂತ ಹೇಳ್ತಾನೆ. ಆಗ ಇವಳು ಸುಮ್ಮನಿರು ಮಾದೇವ, ನಿನಗೆ ಗೊತ್ತಿಲ್ಲ ಇವಳು ಎಷ್ಟು ಕೆಟ್ಟವರು ಅಂತ, ಇವಳು ಪಂಚಮಿ ಜೀವನದಲ್ಲಿ ಆಟ ಆಡ್ದಂಥವ್ರು ಇವಳು, ನನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಇವಳನ್ನ ಅಂತ ಮತ್ತೆ ಎಗರಾಡ್ತಿರ್ತಾಳೆ. ಆಗ ಅವಳು ಮಹೇಶ್ವರಿ ನನ್ನನ್ನೇ ಅವಳು ಇವಳು ಅಂತ್ಯ, ಪರಿಣಾಮ ನೆಟ್ಟಗಿರಲ್ಲ ಅಂದರೂ ಕೂಡ ಇವಳು ತುಂಬ ಮಾತಾಡ್ತಾನೆ ಇರ್ತಾಳೆ. ಆಗ ಅವನು ಮಹಾದೇವ ಅವಳನ್ನು ಅಲ್ಲಿಂದ ಕರ್ಕೊಂಡು ದೂರ ಹೋಗ್ತಾನೆ. ಇಲ್ಲಿ ಮಹೇಶ್ವರಿ ಮಗಳು ಹೇಳ್ತಾ ಇದ್ದಾಳೆ, ಏನಮ್ಮ ಅವಳು ಹಂಗೆ ಆಡ್ತಾ ಇದ್ಲಿ, ಇವತ್ತು ದೆವ್ವ ಬಂದಿರೋಳ ಥರ ಆಡ್ತಿದ್ಲು ಅಂತ ಹೇಳ್ತಾಳೆ. ಆಗ ಮಹೇಶ್ವರಿ ಆಡಲಿ ಇವತ್ತು ಅವ್ರ ಅಕ್ಕನ ಮನೆಯಿಂದ ಕಳಿಸ್ತೀನಿ, ಇನ್ನು ಸ್ವಲ್ಪ ದಿವಸದಲ್ಲಿ ಇವಳನ್ನು ಮನೆಯಿಂದ ಕಳಿಸ್ತೀನಿ, ನೋಡ್ತಾ ಇರೋ ಆಡಲಿ ಅವಳು ಅಂತ ಇಲ್ಲಿ ಬರೀತಾ ಇದ್ದಾಳೆ. ಅಲ್ಲಿ ಕಾವ್ಯ ಬಿಡು ಮಾದೇವ, ನನ್ನನ್ನು ಅವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ, ಬಿಡು ಮಾದೇವ ಅಂತ ಕಿರ್ಚ್ಕೊಂತಿರ್ತಾಳೆ. ಆಗ ಮಾದೇವ, ಅಮ್ಮಿ ನೀನು ಸುಮ್ಮನಿರಮ್ಮಿ, ಪಾರ್ಟಿ ಎಲ್ಲ ಹಾಳಾಗುತ್ತೆ. ಇಲ್ಲ ಮಾದೇವ, ಏನಾದರೂ ಆಗಲಿ ನಾನು ಮಾತ್ರ ಮಹೇಶ್ವರಿನ ಸುಮ್ಮನೆ ಬಿಡಲ್ಲ, ಅವಳು ನಿನ್ನ ತಂಗಿ ಜೀವನ ಹಾಳು ಮಾಡಿದ್ದಾಳೆ, ನಾನು ಪಂಚಮಿಗೆ ಮಾತು ಕೊಟ್ಟಿದ್ದೀನಿ ನಿನ್ನ ಜೀವನ ಹಾಳು ಮಾಡೋಕ್ಕೆ ಬಿಡಲ್ಲ ಅಂತ, ನಾನು ಅದನ್ನು ಬಿಡಲ್ಲ ಮಾದೇವ, ನನ್ನನ್ನು ಬಿಡು ಮಾದೇವ ಅಂತ ಮತ್ತೆ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ ಕೈ ಕಿತ್ಕೊಂಡು. ಆಗ ಮಾದೇವ, ನೀನು ಇಲ್ಲೇ ಇದ್ದರೆ ಸರಿ ಬರಲ್ಲ, ನಿನ್ನ ತಲೆ ಮೇಲೆ ನೀರು ಇದ್ರೇ ಸರಿ ಹೋಗೋದು, ಬಾರಮ್ಮಿ ಅಂತ ಅವಳು ಬಾಯಿ ಮುಚ್ಕೊಂಡು ಕಿಚ್ಕೊಂತಿರ್ತಾಳಲ್ಲ, ಬಾಯಿ ಮುಚ್ಕೊಂಡು ಅವಳಿಂದ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗೇ ಹೋಗ್ಬಿಡುತ್ತೆ. ಕೇಕ್ ಕಟ್ ಮಾಡಿಸೋಣ, ಪ್ರೇಮ ಬಂದರು, ರಾಮ್ ಬಂದರು ಅಂತ ಎಲ್ಲ ಒಂದು ಕಡೆ ಬರ್ತಾರೆ. ಆವಾಗ ಕಲ್ಯಾಣಿ ಅವ್ರು ಕೇಳ್ತಿದ್ರೆ, ಎಲ್ಲ ಸರಿ ಕಾವ್ಯ ಮತ್ತು ಮಾದೇವ ಎಲ್ಲೋದ್ರು ಅಂತ ಇರ್ತಾರೆ. ಅಷ್ಟರಲ್ಲಿ ಅವ್ರ ಮಾದೇವರ ಮಾವ ಅದು ಅವರಿಬ್ರಿಗೂ ಒಂದು ಒಳ್ಳೆ ಗಿಫ್ಟ್ ತೊಗೊಂಡ್ಬರ್ಬೇಕು ಅಂತ ಇಬ್ಬರು ಹೊರಗಡೆ ಹೋಗಿದ್ದಾರೆ. ಕಲ್ಯಾಣಿ ಅಮ್ಮವರೇ ಅವ್ರು ಬರ್ತಾರೆ, ನಾವು ತಡ ಮಾಡೋದು ಬೇಡ, ಕೇಕ್ ಕಟ್ ಮಾಡಿಬಿಡೋಣ ನಡೀರಿ ಅಂತಾರೆ. ಆಗ ಮಹೇಶ್ವರಿ ಇದ್ದವಳು, ಅಯ್ಯೋ ಅದು ಹೆಂಗಾಗುತ್ತೆ, ಅವರು ಬರಲಿ ಇರಿ ವೆಯ್ಟ್ ಮಾಡೋಣ ಅಂತಾಳೆ. ಆಗ ಮತ್ತು ಅವ್ರ ಮಾವ ಹೇಳ್ತಿದ್ರು, ಇಲ್ಲ ಕಲ್ಯಾಣಿ ಅಮ್ಮವ್ರಿ ಏನೂ ಆಗಲ್ಲ, ಗೆಸ್ಟ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ರಲ್ಲ, ನಾವು ವೆಯ್ಟ್ ಮಾಡ್ಸೋದು ಬೇಡ, ಕೇಕ್ ಕಟ್ ಮಾಡಿಬಿಡೋಣ ಅಂತ ಹೇಳಿ ಎಲ್ಲರೂ ಸ್ಟೇಜ್ ಮೇಲೆ ಹೋಗಿ ರಾಮ್ ಬರ್ತ್ಡೇನ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೆಲೆಬ್ರೇಟ್ ಮಾಡಾದ್ಮೇಲೆ ಅವ್ನ ಫ್ರೆಂಡ್ಸ್ ಕೂಡ ಎಲ್ಲರೂ ಬಂದು ಅವನಿಗೆ ಗಿಫ್ಟ್ ಕೊಟ್ಟು, ರಾಮ್ ಒಂದು ನಿಮಿಷ ಬನ್ನಿ ಇಲ್ಲಿ ಅಂತ ರಾಮ್ನ ಸ್ಟೇಜ್ ಮೇಲಿಂದ ಕೆಳಗಡೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಪ್ರೇಮ ಎಲ್ಲ ನೆನೆಸ್ಕೊಂಡು, ಇಲ್ಲ ನಾನು ಸತ್ಯ ಹೇಳ್ಬಿಡ್ಬೇಕು ಅಂತ ಹೇಳಿ, ಅತ್ತೆ ನಾನು ನಿಮ್ಮ ಹತ್ರ ಒಂದು ಸತ್ಯ ನಿಮ್ಮ ಹತ್ರ ಏನೋ ಮಾತಾಡಬೇಕು ಅತ್ತೆ, ಬನ್ನಿ ಮತ್ತು ಎಲ್ರಿಗೂ ಒಂದು ವಿಷಯ ಹೇಳಬೇಕು, ಎಲ್ರಿಗೂ ಹೇಳೋಕ್ಕಿಂತ ಮುಂಚೆ ನಿಮ್ಮ ಹತ್ರ ನಾನು ಮಾತಾಡಬೇಕು ಅತ್ತೆ ಅಂತ ಹೇಳ್ತಾಳೆ. ಆಗ ಕಲ್ಯಾಣಿಯವರು, ಹೌದಮ್ಮ ಏನಮ್ಮ ಅಂತಾರೆ. ಬನ್ನಿ ಅತ್ತೆ ಅಂತ ಸ್ಟೇಜ್ ಮೇಲಿಂದ ಕರ್ಕೊಂಡು ಹೋಗ್ತಾರೆ. ಆಗ ಅಲ್ಲಿಗೆ ಮಹೇಶ್ವರಿ ಮತ್ತು ಅವ್ರ ಗಂಡ, ಅವ್ರ ಮಗಳು ಎಲ್ಲ ಅವರು ಕೂಡ ಅವ್ರ ಹಿಂದೆನೇ ಹೋಗ್ತಾರೆ. ಇಲ್ಲಿ ಪ್ರೇಮ ಇವತ್ತು ಸತ್ಯ ಹೇಳ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅದನ್ನು ಕೇಳಿಸ್ಕೊಂಡಂತ ರಾಮು ಓಡ್ ಬರ್ತಾನೆ, ಅವಳು ಹೇಳೋದು ಬೇಡ ನಿಲ್ಲಿಸ್ಬಿಡೋಣ ಅಂತ ಹೇಳಿ. ಇದಿಷ್ಟು ಬಂದು ಭಾನುವಾರ ಸಂಚಿಕೆಯ ಫುಲ್ ಎಪಿಸೋಡು. ಸೋಮವಾರ ಸಂಚಿಕೆಯ ಎಪಿಸೋಡ್ ನೋಡಬೇಕಂದ್ರೆ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.